Hi, hello everyone. ನಾನು ನಿಮ್ಮ ಲಿತಿಕ್ಷಾ ಪಟೇಲ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಯು ಆಲ್ ಡೂಯಿಂಗ್ ಗುಡ್ ಅಂತ ಅನ್ಕೊಳ್ತೀನಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ, ನಂದು 37 ವೀಕ್ಸ್ ಕಂಪ್ಲೀಟ್ ಆದಮೇಲೆ ಲೈಕ್ ನನಗೆ ನಾರ್ಮಲ್ ಡೆಲಿವರಿ ಆಯಿತಾ ಅಥವಾ ಸಿಸರಿಯನ್ ಆಯಿತಾ, ಆ್ಯಂಡ್ ಏನೆಲ್ಲ ಪ್ರೊಸೀಜರ್ಸ್ ಇತ್ತು, ಆ್ಯಂಡ್ ಏನೆಲ್ಲ ಥಾಟ್ಸ್ಗಳು ಬಂದು ಹೋಗ್ತಾ ಇತ್ತು, ಆ್ಯಂಡ್ ಆಲ್ಸೋ ಏನೇನೆಲ್ಲ ಡಿಸ್ಕಷನ್ ಆಯಿತು, ಒಂದಷ್ಟು ಫನ್ ಡಿಸ್ಕಷನ್ ಸಹ ಆಯಿತು, ಒಂದಷ್ಟು ಸೀರಿಯಸ್ನೆಸ್ ಸಹ ಇತ್ತು. ಸೊ ಹೇಗೆಲ್ಲ ಇತ್ತು ಅಂತ ಹೇಳ್ಬಿಟ್ಟು ನೀವು ಈ ವಿಡಿಯೋನಲ್ಲಿ ನೋಡ್ಬೋದು. ಆ್ಯಂಡ್ ಆಲ್ಸೋ ಯಾವ ಮಗು ಆಯಿತು ಅಂತ ಸಹ ಈ ವಿಡಿಯೋನಲ್ಲಿ ಇದೆ. ಲೈಕ್ ನನಗೆ ಮಗು ಆದಾಗ ನಮ್ಮ ಮನೆಯಲ್ಲಿ ಲೈಕ್ ಎಷ್ಟು ಖುಷಿ ಪಟ್ಟರು ಅಂದರೆ, ಲಿಟ್ರಲಿ ನನ್ನ ಮಮ್ಮಿ, ನಮ್ಮ ಡ್ಯಾಡಿ ಮತ್ತು ನನ್ನ ಸಿಸ್ಟರ್ ಅಂತೂ ಶಿ ವಾಸ್ ಲೈಕ್ ಲಿಟ್ರಲಿ ಕ್ರೈಯಿಂಗ್. ಅಷ್ಟು ಶಿ ವಾಸ್ ವೆರಿ ಹ್ಯಾಪಿ ಟು ಹೋಲ್ಡ್ ಮೈ ಬೇಬಿ. ನಾನೇ ಫಸ್ಟ್ ಹೋಲ್ಡ್ ಮಾಡಬೇಕು ಅನ್ನೋದಿತ್ತು. ಸೊ ಅದಷ್ಟು ಕ್ಲಿಪ್ಪಿಂಗ್ಸ್ ಈ ಒಂದು ವಿಡಿಯೋನಲ್ಲಿದೆ. ಈ ಒಂದು ವಿಡಿಯೋನ ನೋಡ್ತಾ ಇದ್ದು ಇನ್ನೂ ಸಹ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಹಾಗೆ ಶೇರ್ ಮಾಡಿ ಆದಷ್ಟು. ಹೆಂಗ ಅನ್ಸ್ತದೆ ಚಿನ್ನು? ಮಾಡಿದ್ರು, ಚೆನ್ನಾಗಿ ಮಾತಾಡ್ಸಿದ್ರು ಫಸ್ಟ್ಲಿ. ಅದು ಸ್ವಲ್ಪ ಮೈಂಡ್ ಫ್ರೀ ಆಯ್ತು ನನಗೆ. ಎಷ್ಟೋ ತನಕ ಹೇಗೆಲ್ಲ ಮೇಲ್ಗಡೆ ರೂಮ್ ಕೇಳಿದ್ರೆ ಹಂಗಂತ ಹೇಳಿದ್ರು. ನನ್ಗಲ್ ಬಂದು ಅವನ್ನೇ ಇವಾಗ ತಿನ್ಬೋದಮ್ಮ, ಬೆಳಗ್ಗೆ ಏನು ತಿನ್ಬೇಡ ಆಯ್ತಾ, ಇವಾಗ ತಿನ್ನು ನೀನು ಅಂತ ಹೇಳ್ಬಿಟ್ಟು ಅಂದ್ರೆ ಮಾತಾಡ್ಸಿದ್ರು ಅವರೇ. ಪಾಪ ಇವರು ಅಷ್ಟೇ, ಎಲ್ಲ ನರ್ಸ್ಗಳು ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಗೊತ್ತಾ. ಅಲ್ಲೂ ಬಂದ್ಬಿಟ್ಟು ಮಾತಾಡ್ಸಿದ್ರು ನರ್ಸ್ಗಳು ಅಷ್ಟೇ. ಮಾತಾಡ್ಸ್ಬೇಡ್ರಿ ಇವಳನ್ನ, ಅಲ್ಲಿ ಮೇಲ್ ರೂಮ್ ಬೇಕು ಅಂತಾಳೆ, ನಾವೇನೋ ಇಲ್ಲಿಂದ ಹಿಂಗೆ ಆರ್ಬಿಡೋಣ ಅಂತಂದ್ರೆ ಒಳ್ಳೆ ಇಲ್ಲಿದ್ ಮಾಡ್ತಿದೆ ಇದು, ಮಾತಾಡ್ಸೋದ್ ಬೇಡ ಹಂಗಾದ್ರೆ ಅಂತಿದ್ರು. ಪಾಪ ನರ್ಸ್ಗಳು ತುಂಬಾ ಯಾವ ಮಗು ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ಸ್ ಇದೆ. ಅಂದ್ರೆ ಎಕ್ಸ್ಪೆಕ್ಟೇಷನ್ಸ್ ಅಂತಲ್ಲ, ಅನ್ಸ್ಬಹುದು, ಅಂದ್ರೆ ಒಂದು ಗೆಸ್. ಹಂಗಂತ ಏನಿಲ್ಲ, ದೇವ್ರು ಕೊಟ್ಟಂಗೆ ಯಾವ್ದಾಗತ್ತೆ ಅದೇ ಜೈ ಅಂತ ಅನ್ನೋದಷ್ಟೇ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಅದು ನಿಂದು ಲಾಂಛನ. ಇದು ಏನಂದ್ರೆ ಈ ಮೂನಿಗೆ ಫಸ್ಟ್ ಹೋಗ್ತಾರ ಗೊತ್ತಾ? ಅಲ್ಲಲ್ಲ, ಮೂನ್ಗೆ ಫಸ್ಟ್ ಯಾರನ್ನ ಬಿಡ್ತಾರೆ ಹೇಳು? ಈಗ ನೀನು ಟೆಸ್ಟ್ ಮಾಡ್ತಾ ಇದೀಯ ನಮ್ಮನ್ನ ಆತರ. ನಾನೇ ನಾಯಿ ಅಂತ ಯಾಕೆ ಅನ್ಕೊಳ್ತಾ ಇದ್ದೀನಿ? ಆಂಟಿ ತೋರ್ಸು ಆಂಟಿ ಫುಲ್ಲು ಆಂಟಿ ತೋರ್ಸು ಪಾಪ. ಆಂಟಿ ತೋರ್ಸು. ಚಿನ್ನು, ಇವಾಗ ಏನಕ್ಕೆ ಇಲ್ಲಿ ನಿಂತಿರೋದು? ಇವಾಗ ಏನಕ್ಕೆ ಇಲ್ಲಿ ನಿಂತಿರೋದು? ಮೈಕ್ 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 ಇಲ್ಲಿ ಕೈಯಲ್ಲಿ, ಇಲ್ಲಿ ಈ ಕಡೆ. ಹೌದಾ? ಇಲ್ಲೇನೆ ಇಲ್ಲ ಅಂದ್ರೆ ನನ್ಗೆ ಆ ರೂಮ್ ತುಂಬಾ ಸ್ಪೇಷಿಯಸ್ ಆಗಿತ್ತು ಅನ್ನಿಸ್ತಿತ್ತು, ಅದಕ್ಕೆ ಕಮೋಡ್ ಎಲ್ಲ. ಅದು 304 ಅನ್ಸುತ್ತೆ ಅಲ್ಲ? ಅದು ಅದೇ ಹೇಳಿದ್ರು ಅವಾಗ್ಲೇ ಅವರು, ಅದೇ ಹೇಳಿದ್ರು ಇನ್ನೊಬ್ರು. ಏನ ತೋರ್ಸ ಒಂದ್ಸತಿ ಕೇಳೋಣ. ಅದೇ ಆಗಿತ್ತು.
ತಿಂದಿದ್ದೆ. ಏನ್ ಮಾಡ್ಬೇಕಾಗಿತ್ತು ಬೀಗನ ಹೋಗಿ ಉಪ್ಪು ಚಿನ್ನು ಹೇಗನ್ಸ್ತದೆ? ಹೌದಾ, ನಾನು ಧೈರ್ಯವಾಗಿರಲಿ ಅಂತ ಸುಮ್ಮನೆ ಇದೆಯಲ್ಲ, ತೋರಿಸ್ಕೊತಿಲ್ಲ. ನೆಕ್ಸ್ಟ್ ನಂದಂತ ಏನಾಗಲ್ಲ ಅಷ್ಟೇ, ಎಲ್ಲ ಒಳ್ಳೇದಾಗತ್ತೆ, ಧೈರ್ಯವಾಗಿರು ಆಯಿತಾ? ಅಂದರೆ ಇದು ಏನು ಗೊತ್ತಾ, ಫಸ್ಟ್ ಬೇಬಿ ಸ್ವಲ್ಪ ಪುಕ್ಕ ಪುಕ್ಕ ಅಷ್ಟೇ. ನೋಡೋಣ, ಹೋಪ್ಫುಲಿ ಒಳ್ಳೇದಾಗತ್ತೆ, ಒಳ್ಳೇದಾಗೇ ಆಗತ್ತೆ ಅಷ್ಟೇ. ಜೈ ಶ್ರೀರಾಮ್. ಮಾಡಲ್ಲ, ಡೋಂಟ್ ವರಿ. ಫೈನಲಿ ಗೆಟಿಂಗ್ ರೆಡಿ. ಅನ್ಕೊಳ್ತೀನಲ್ಲ, ಎವ್ರಿಥಿಂಗ್ ವಿಲ್ ಬಿ ಗುಡ್. ಇನ್ನು ಹಾಫ್ ಆನ್ ಅವರಲ್ಲಿ ಎಲ್ಲ ಗೊತ್ತಾಗುತ್ತೆ. ಆರಾಮಾಗಿರು ಆಯ್ತಾ? ಹೆದ್ರಕೊಂಬೇಡ ಚಿನ್ನು, ಓಕೆ? ಧೈರ್ಯವಾಗಿರು. ನಿನ್ನ ಧೈರ್ಯನೇ ನನಗೆ. ಗಂಡು ಮಗುನ ಹೆಣ್ಮಗು? How you feeling now? रुको जरा, सबर करो. ಕಂಗ್ರ್ಯಾಚುಲೇಷನ್ ಬ್ರದರ್. ನಿಮ್ ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ. ನಮ್ಮ ಮನೆಯಲ್ಲಿ ಲಕ್ಷ್ಮಿ ಏನಿಲ್ಲ, ಲಕ್ಷ್ಮಿ ಬಂದ್ಲು ಅಷ್ಟೇ. ಹೆಣ್ಮಗು ಅಂತ ಚಿನ್ನು ಮರಿ. ಚಿನ್ನು ಹಾಯ್. ಪಾಪು ಹೋಗಮ್ಮ ನೀನು. ಕರ್ಕೊಂಬರ್ತಾರೆ. ಬಂಗಾರ ಚಿನ್ನು. ಓ ಚೋ ಸ್ವೀಟ್ ಬಂಗಾರ. ಮುಂದೆ ಕಾಲ್ದ ಇಲ್ಲ, ಈಗ ಬಿಟ್ಟರೆ ಹೋಗುತ್ತೆ. ಬಿಡುತ್ತೆ. ಲಾಂಗ್ ಪ್ರೆಸ್ ಅಲ್ಲ. ಕುಮಾರ್ ಚಿಕ್ಕಪ್ಪ ಖುಷಿ ಆಯ್ತು ನೋಡ್ಬೇಕಾಯ್ತು. ಪ್ರಿಯ ಚೆನ್ನಾಗಿ ಇವ್ರು ಕ್ರಿಕೆಟ್ ತೆಗೆದ್ರು ಗುಡ್ ಫ್ರೆಂಡ್. ಚಿನ್ನು ಮಲ್ಕೊಂಡಿದೆ. ನನ್ನ ಹಸ್ಬೆಂಡ್ಗೆ ಲೈಕ್ ಈ ವಾಸ್ ಎಕ್ಸ್ಪೆಕ್ಟಿಂಗ್ ಬಾಯ್ ಬೇಬಿ ಅಂತ, ಬಾಯ್ ಬೇಬಿ. ಬಟ್ ನನಗೆ ಲಿಟ್ರಲಿ ತುಂಬಾ ಲೈಕ್ ಇದ್ದಿದ್ದು ಅಂತಂದರೆ ನಂಗೆ ಗರ್ಲ್ ಬೇಬಿ ಆಗಬೇಕು ಅನ್ನೋದೇ ನನಗೆ ಭಾಳ ಇತ್ತು. ಐ ರಿಯಲಿ ಫೆಲ್ಟ್ ವೆರಿ 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 ಮಚ್ ಹ್ಯಾಪಿ ಲೈಕ್ ನನಗೆ ಗರ್ಲ್ ಬೇಬಿ ಆಗಿದ್ದು. ಅದರಲ್ಲೂ ಎಸ್ಪೆಷಲಿ ಲೈಕ್ ನಮ್ಮ ಡ್ಯಾಡಿಗಂತೂ ಹೆವಿ ಖುಷಿ ಆಯಿತು, ನನ್ನ ಸಿಸ್ಟರ್ಗೆ, ನಮ್ಮ ಡ್ಯಾಡಿಗೆ. ಅವರು ಏನು ನಮ್ಮ ಮನೆಗೆ ಮಹಾಲಕ್ಷ್ಮಿ ಬಂದ್ಲು ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಆಯಿತು ನಮ್ಮೆಲ್ಲರಿಗೂ. ಸೊ ನನ್ನ ಹಸ್ಬೆಂಡ್ಗೆ ಅವನಿಗೆ ಮಗು ನೋಡೋ ತನಕ ಲೈಕ್ ಒಂದು
ಒಂದು ಸಮಾಧಾನ ಇರಲಿಲ್ಲ, ಮಗು ಹೇಗಿದೆಯೋ ಏನೋ ಅಂತ ಹೇಳ್ಬಿಟ್ಟು. ಐ ವಾಸ್ ಲಿಟ್ರಲಿ ಗಾನ್ ಥ್ರೂ ಲಾಟ್ ಆಫ್ ಡಿಸ್ಟ್ರಾಕ್ಷನ್ ಥ್ರೂ ಮೈ ಪ್ರೆಗ್ನೆನ್ಸಿ. ನನಗೆ ಸೀರಿಯಸ್ಲಿ ತುಂಬ ಇದೆ, ಲೈಕ್ ಐ ವಾಂಟ್ ಟು ಶೇರ್ ವಿತ್ ಯು ಗೈಸ್ ನನ್ನ ಪ್ರೆಗ್ನೆನ್ಸಿ ಜರ್ನಿ ಹೇಗೆಲ್ಲ ಇತ್ತು ಅಂತ ಹೇಳ್ಬಿಟ್ಟು. ಆ್ಯಂಡ್ ಆಲ್ಸೋ ನಾನು ಹೇಳೋದೇನಪ್ಪ ಅಂತಂದರೆ, ಮಗು ಯಾವುದೇ ಆಗಲಿ ಅದನ್ನು ಯಾರೇ ಆದರೂ ಅಷ್ಟೇ, ಇವಾಗ ಭಗವಂತ ಮಗು ಅಂತ ಕೊಡೋದೇ ತುಂಬ ಹೆಚ್ಚು ಅನ್ನೋ ಥರ ಆಗಿದೆ ಇವಾಗಿನ ಒಂದು ಇದರಲ್ಲಿ. ಸೊ ಮಗು ಯಾವುದೇ ಆದ್ರೂ ರಿಸೀವ್ ಮಾಡ್ಕೊಳ್ಬೇಕು ಅನ್ನೋದು ನನ್ನ ಥಾಟ್ ಅಷ್ಟೇ. ವೆದರ್ ಅದು ಗಂಡು ಮಗು ಆದರೂ ಅಷ್ಟೇ, ಹೆಣ್ಮಗು ಆದರೂ ಅಷ್ಟೇ, ಇಬ್ಬರೂ ಎರಡರಲ್ಲಿ ಯಾವುದೇ ಮಗು ಆದ್ರೂ ರಿಸೀವ್ ಮಾಡ್ಕೊಳ್ಬೇಕು. ಯಾಕಂದರೆ ಅದು ಏನಂತಾರೆ, ದೇವ್ರು ಕಲ್ಪಿಸಿದಾಗ ಇಲ್ಲ ಅಂತ ಅನ್ಬಾರ್ದು ಅನ್ನೋದು ನಾನು ಅಂದ್ಕೊಳ್ತೀನಿ. ಸೊ ಪವನ್ಗೆ ಆಮೇಲೆ ಅವನಿಗೆ ಮಗು ನೋಡಿದ್ಮೇಲೆ ಅವನಿಗೂ ಸಹ ಐ ವಾಸ್ ವೆರಿ ಹ್ಯಾಪಿ. ಬಟ್ ಸ್ಟಿಲ್ ಅವನಿಗೆಲ್ಲೋ ಒಂದು ಕಡೆ ಅದೊಂದು ಇತ್ತು ಅಂತ ನನಗೆ ಇವಾಗಲೂ ಅನಿಸುತ್ತೆ. ಯಾ ದಟ್ಸ್ ಓಕೆ, ಬಟ್ ಐ ಆಮ್ ಸೋ ಮಚ್ ಹ್ಯಾಪಿ. ನನಗೆ ತಲೆನಲ್ಲಿ ಇದ್ದಿದ್ದು ಇಷ್ಟೇ. ಸೊ ಮಗು ಯಾವುದಾದ್ರೆ ಏನು ತುಂಬ ಹೆಲ್ದಿಯಾಗಿ ಅವರು ತುಂಬಾ ಲೈಕ್ ಚೆನ್ನಾಗಿದ್ದು ಇದ್ದರೆ ಅಷ್ಟೇ ಸಾಕು ಅನ್ನೋದಷ್ಟೇ ನನ್ನ ತಲೆನಲ್ಲಿ ಇದ್ದಿದ್ದು. ಸೊ ಯಾವುದೇ ಥರದ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ. ಹೋಪ್ಫುಲಿ ಎಲ್ಲ ಒಳ್ಳೆಯದಾಯಿತು. ನೆಕ್ಸ್ಟ್ ವಿಡಿಯೋನಲ್ಲಿ ನೀವು ನನ್ನನ್ನು ಮನೆಗೆ ಹೇಗೆಲ್ಲ ಬರಮಾಡ್ಕೊಂಡ್ರು, ಹೇಗೆಲ್ಲ ಬೇಬಿನ ವೆಲ್ಕಮ್ ಮಾಡಿದ್ರು ಅಂತ ಹೇಳ್ಬಿಟ್ಟು ನೋಡ್ಬೋದು. ಸೊ ಪ್ಲೀಸ್ ಕೀಪ್ ವೇಟಿಂಗ್. ಸೊ ಇದಿಷ್ಟು ಆಗಿತ್ತು ನನ್ನ ಮಗಳು ಪ್ರಪಂಚ ನೋಡಿದಂಥ ವಿಡಿಯೋ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. And also subscribe to Litiksha Patel channel and Lishika Patel channel. Until my next video, please keep waiting. Take care. Love you all. Bye-bye.